ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಏನಂದರೆ ಪನ್ನೀರ್ ಫ್ರೈ ಮಾಡೋಣ ಅಂತ. ಸೊ ನಾನು ಯಾವ ಥರ ಒಂದು ಸ್ಪೆಷಲ್ ಆಗಿ ಪನ್ನೀರ್ ಫ್ರೈ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲ್ ಆಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಇದೊಂದು ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಆಗುವ ರೆಸಿಪಿ. ಸೊ ಅದಕ್ಕೆ ಏನೇನೆಲ್ಲ ಹಾಕ್ತೀನಿ ಮತ್ತು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪನ್ನೀರ್ ಫ್ರೈಗೆ ಏನೆಲ್ಲ ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ಹಾಗೆ ಈ ಪನ್ನೀರ್ ಫ್ರೈ ಅಂತೂ ನಿಮಗೆ ಒಂದ್ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಿಮಗೆ ರೈಸ್ ಜೊತೆಗಿಂತ ತಿನ್ನಬೇಕಂತಲ್ಲ, ಹಾಗೇನೂ ತಿನ್ನೋಕ್ಕಾಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಸ್ಪೆಷಲಾಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುವ ರೆಸಿಪಿ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೇ ಹೆಲ್ದಿ ಕೂಡ. ಇಟ್ಸ್ ವೆರಿ ಹೆಲ್ದಿ ರೆಸಿಪಿ. ಸೊ ನೀವೆಲ್ಲರೂ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಪನ್ನೀರ್ ಫ್ರೈ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ವೆಜಿಟೇಬಲ್ಸನ್ನು ನೀಟಾಗಿ ವಾಶ್ ಮಾಡಬೇಕು. ಒಂದು ಆನಿಯನ್, ಒಂದು ಟೊಮೆಟೊ, 2 ಕ್ಯಾಪ್ಸಿಕಮ್. ಗೈಸ್ ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು ಕ್ಯಾಪ್ಸಿಕಮನ್ನು. ಗೈಸ್, ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಆಯಿತು ನೋಡಿ, ರೆಡಿ ಇದೆ. ಇನ್ನು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಗೈಸ್, ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ರೆಡಿ ಇಟ್ಟಾಯಿತು. ಸೊ ಇನ್ನು ಬನ್ನಿ ಪನ್ನೀರ್ ಫ್ರೈ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನ್ ಇಡೋಣ. ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೋಣ. ಗೈಸ್, ಪ್ಯಾನ್ ಬಿಸಿಯಾದ ನಂತರ ಕಟ್ ಮಾಡಿರೋ ಆನಿಯನ್ ಹಾಕಿ, ಆನಿಯನ್ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಸೊ ಟೊಮೆಟೊ ಫ್ರೈ ಆದ ತಕ್ಷಣ ನಾವು ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಲೈಟಾಗಿ ಸ್ಪೂನಲ್ಲಿ ಅದು ಫ್ರೈ ಆಗುವವರೆಗೆ ಸ್ವಲ್ಪ ಕದಡಿಸ್ತಾ ಇರಬೇಕು. ಅಲ್ಲದೆ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಕದಡಿಸ್ತಾ ಇರಬೇಕು. ಸೊ ದಟ್ ಅದು ಮೀಡಿಯಮ್ ಲೋ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರಬೇಕು. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅದು ನಾನು ಕೋಕೋನಟ್ ಆಯಿಲ್ ಹಾಕಿರೋದಲ್ಲ, ತುಂಬ ಗಮ್ಮಂತ ಪರಿಮಳ ಬರ್ತಾ ಇದೆ. ಹಾಗೆ ತುಂಬ ಟೇಸ್ಟಿ ಆಗಿರುತ್ತೆ. ಕೋಕೋನಟ್ ಆಯಿಲ್ ತುಂಬ ಹೆಲ್ತಿಗೆ ಸಹ ಒಳ್ಳೇದಲ್ವ, ಹೆಲ್ದಿ. ಸೊ ಅಷ್ಟೇ ಚೆನ್ನಾಗಿ ಪರಿಮಳ, ಫ್ರೇಗ್ರೆನ್ಸ್ ಕೊಡುತ್ತೆ. ಹಾಗೆ ಅದರ ಫ್ಲೇವರ್ಸ್ ಅಷ್ಟೇ ಚೆನ್ನಾಗಿ ಕೊಡುತ್ತೆ, ಇನ್ ಟರ್ಮ್ಸ್ ಆಫ್ ಟೇಸ್ಟ್ ಆಗಲಿ, ಪರಿಮಳ ಆಗಲಿ. ಗೈಸ್ ನೋಡಿ, ಆನಿಯನ್ ಮತ್ತು ಕ್ಯಾಪ್ಸಿಕಮ್, ಟೊಮೆಟೊ ಫ್ರೈ ಆದ ನಂತರ ಇವಾಗ ನಾವು ಈ ಪನ್ನೀರ್ ಹಾಕಬೇಕು. ಯಾಕಂದರೆ ಪನ್ನೀರ್ ಜಾಸ್ತಿ ಫ್ರೈ ಆಗಬೇಕಂತ ಇಲ್ಲ. ಸೊ ಅದು ಬೇಗ ಬೇಯೋದ್ರಿಂದ ನಾವು ಕೊನೆಗೆ ಹಾಕಿದರೆ ಸಾಕು. ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಆಗುವಷ್ಟು ಸ್ವಲ್ಪ ತುಂಬ ಸಣ್ಣದಾಗಿ ಪನ್ನೀರ್ ಕಟ್ ಮಾಡಿದರೆ ಅದು ಕರಗಿ ಹೋಗುತ್ತೆ. ಅದಕ್ಕೆ ನಾನು ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಲೋ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರ್ತದೆ. ಗೈಸ್, ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರ್ ಹಾಕಬೇಕು. ಸ್ವಲ್ಪ ಲೈಟಾಗಿ ಸ್ಪೂನಲ್ಲಿ ಅದು ಫ್ರೈ ಆಗುವವರೆಗೆ ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಉಪ್ಪು. ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಕದಡಿಸ್ತಾ ಇರಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಅದು ಲೋ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರ್ತದೆ.
ಗೈಸ್ ಹಾಗೆ ಕೊನೆಗೆ ಒಂದು 1-2 ಡ್ರಾಪ್ಸ್ ಅಷ್ಟು ಲೆಮನ್ ಹಾಕಿ, ಲೆಮನ್ ವಾಟರ್, ಜಸ್ಟ್ ಇದು ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಫ್ಲೇವರ್. 2 to 3 ಡ್ರಾಪ್ಸ್ ಸಾಕು. ಓಕೆ, ತುಂಬ ಹಾಕಿದರೆ ಹುಳಿಯಾಗಿ ಟೇಸ್ಟ್ ಕೆಟ್ಟ ಹೋಗುತ್ತೆ. ಅದಕ್ಕೆ ಫೈನಲಿ ಪನ್ನೀರ್ ಫ್ರೈ ಇಸ್ ರೆಡಿ. ಸೊ ನಾವು ರೆಡಿ ಟು ಸರ್ವ್. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಬನ್ನಿ ಇವಾಗ ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ. ಗೈಸ್, ಕ್ವಿಕ್ ಆದ ಇನ್ಸ್ಟೆಂಟ್ ಆದ ಪನ್ನೀರ್ ಫ್ರೈ ರೆಡಿ ಆಗಿದೆ. ಸೊ ಇನ್ನು ಸರ್ವ್ ಮಾಡಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳ್ತೀನಿ. ನೋಡೋಕ್ಕಂತೂ ತುಂಬ ಕಲರ್ಫುಲ್ ಆಗಿದೆ. ವಾವ್, ಫ್ರೇಗ್ರೆನ್ಸ್ ಅಂತೂ ತುಂಬ ಅದು ಕೊಕೊನಟ್ ಆಯಿಲ್ ಫ್ಲೇವರ್ ಇದೆಯಲ್ಲ, ಹಾಗೆ ತುಂಬ ಗಮ್ಮ ಅಂತ ಅನಿಸ್ತದೆ. ಒಂದೇ ಸಲ ತಿಂದುಬಿಡೋಣ ಅನಿಸ್ತದೆ, ಅಷ್ಟು ಟೇಸ್ಟಿಯಾಗಿ ಬಂದಿರ್ಬೋದು ಅನಿಸುತ್ತೆ. ನೋಡೋಣ ಹೇಗಿದೆ ಅಂತ. ಸ್ಪೆಷಲಾಗಿ ಇದು ಸ್ನ್ಯಾಕಿಗೆ ಸಹ ತಿನ್ಬೋದು, ಸ್ನ್ಯಾಕ್ಸ್ಗೆ. ಸೊ ಬರೀ ಊಟದ ಜೊತೆಗೆ ತಿನ್ಬೇಕಂತ ಇಲ್ಲ, ಹಾಗೆ ಸ್ನ್ಯಾಕ್ಸ್ ಜೊತೆಗೆ ತಿನ್ಬೋದು, ಇಲ್ಲದೆ ಹಾಗೆ ತಿನ್ಬೋದು. ಸಂಜೆ ಹೊತ್ತಿಗೆ ಮಾಡಿದ್ರು ಹಾಗೆ ತಿನ್ಬೋದು, ಹೆಲ್ದಿ ಆಗಿರುತ್ತೆ ಅಲ್ಲ. ಈ ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್, ಟೊಮೆಟೊ ಎಲ್ಲ ಹೆಲ್ದಿ ವೆಜಿಟೇಬಲ್ಸ್ ಅಲ್ವಾ. ಸೊ ಹಾಗಾಗಿ ಹೆಲ್ದಿ ಆಗಿರುತ್ತೆ. ಸೊ ಹಾಗೆ ತಿನ್ಬೋದು, ನಿಮ್ಗೆ ಎನಿ ಟೈಮ್ ಮಾಡಿ ತಿನ್ಬೋದು. ತುಂಬಾ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಇದ್ದಾಗ ಇದನ್ನು ಮಾಡಿ ತಿನ್ನಿ, ತುಂಬ ಹೆಲ್ದಿ ಆಗಿರುತ್ತೆ. ಸೊ ಡಯಟ್ ಮಾಡೋರು ಇದನ್ನು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ನಿಮ್ಗೆ ಹೇಗೆ ಆಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಗೈಸ್ ನೋಡಿ, ಇವಾಗ ಟೇಸ್ಟ್ ನೋಡೋಣ. ಇದು ನನ್ನ ಆಡಿಯನ್ಸ್ಗೆ. ವಾವ್, ಪರ್ಫೆಕ್ಟ್ ಆಗಿ ಬಂದಿದೆ. ನಾನು ಯಾಕೆ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಹಾಕುವ ಮೆಷರ್ಮೆಂಟ್, ಸ್ಪೆಷಲ್ ಆಗಿ ಪೆಪ್ಪರ್ ಪೌಡರ್ ಇದೆಲ್ಲ, ಪೆಪ್ಪರ್ ಪೌಡರ್ದು ಮೆಷರ್ಮೆಂಟ್ ಬಂದು 1 ಸ್ಪೂನ್ಗಿಂತ ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ನಾನು ಹಾಕಿರೋದು ಪರ್ಫೆಕ್ಟ್ ಆಗಿದೆ. ಹಾಗೆ ಸಾಲ್ಟು ಸಹ ಅಷ್ಟೇ, ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಒಂದು 1/4 ಸ್ಪೂನಷ್ಟು, ಅಂದರೆ ಸಣ್ಣ ಸ್ಪೂನಲ್ಲಿ 1/4 ಸ್ಪೂನಷ್ಟು ಸಾಲ್ಟ್ ಹಾಕಿ, ಅಂದರೆ ಆ್ಯಸ್ ಪರ್ ದ ಟೇಸ್ಟ್. ನೀವು ಎಷ್ಟು ಪನ್ನೀರ್ ಹಾಕ್ತೀರಾ, ಎಷ್ಟು ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್ ಯೂಸ್ ಮಾಡ್ತೀರಾ, ಆ್ಯಸ್ ಪರ್ ದ್ಯಾಟ್ ನೀವು ಸಾಲ್ಟ್ ಮತ್ತು ಪೆಪ್ಪರ್ ಹಾಕಬೇಕು. ಓಕೆ, ಸೊ ನೀವು ಎಷ್ಟು ಕಮ್ಮಿ ಹಾಕ್ತೀರಾ, ಎಷ್ಟು ಮಿನಿಮಲ್ ಆಗಿ ಹಾಕ್ತೀರಾ, ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕೋಕ್ಕೂ ಅಂತೂ ಹೋಗಬೇಡಿ. ಪರ್ಫೆಕ್ಟಾಗಿ ಬಂದಿದೆ, ತಿಂತಾನೆ ಇರೋಣ ಅನಿಸ್ತಾ ಇದೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಸ್ನ್ಯಾಕ್ಸ್ ಟೈಮಿಗೆ ಇದು ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು. ಗೈಸ್, ನೀವು ಸಹ ನಿಮ್ಮ ಮನೆಯವ್ರ ಜೊತೆಗೆ ಮಾಡಿ ಹಂಚಿ ತಿನ್ನಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಈ ಥರ ಮಾಡಿ ಕೊಡಿ. ನಾನು ಹೇಳಿರೋ ಥರನೇ ಮಾಡಿದರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ಥರನೇ ತುಂಬ ಟೇಸ್ಟಿಯಾಗಿ ಬಂದಿದೆ. ವಾವ್, ಗೆಸ್ಟ್ ಎಲ್ಲ ಬಂದಾಗ ಈ ಥರ ಮಾಡಿ ಕೊಡಿ, ತುಂಬಾ ಇಷ್ಟ ಆಗುತ್ತೆ. ನಂಗಂತೂ ತುಂಬಾ ಇಷ್ಟ ಆಯಿತು. ತಿಂತಾನೆ ಇರೋಣ ಅನಿಸ್ತಾರೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಪನ್ನೀರ್ ವೆರಿ ನೈಸ್. ಇಲ್ಲಿಗೆ ನಾನು ಈ ಪನ್ನೀರ್ ಫ್ರೈ ರೆಸಿಪಿ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇದು ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ಮಾಡ್ಬೋದು, ತುಂಬ ಈಸಿ ಆಗಿದೆ. ಸೊ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಇಲ್ಲಿಗೆ ಈ ಪನೀರ್ ಫ್ರೈ ರೆಸಿಪಿಯ ವಿಡಿಯೋವನ್ನು ನಾನು ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ, ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.